ಸಮ್ಮರ್ ಡಿಶಸ್ 4 ಇವತ್ತಿನ ರೆಸಿಪಿ ಮೂಂಗ್ ದಾಲ್ ಕರಿ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಮೂಂಗ್ ದಾಲ್ ಕರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕ್ಯಾಪ್ಷನಲ್ಲೂ ಕೊಟ್ಟಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಚೆನ್ನಾಗಿ ಕಾದಿರೋಂಥ ಕಡಾಯಿಯಲ್ಲಿ ನಾನು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಾನಿಲ್ಲಿ ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಮಸ್ತ್ಕೊಂಡು ಬಿಡೋಣ. ಅದಕ್ಕೂ ಮುಂಚೆ 2 ಸೌಟಷ್ಟು ಬೇಳೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, 2 ಸ್ಪೂನ್ ಬೇಳೆ ಏನಕ್ಕೆ ತೆಗೆದಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಥರ ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡೋಣ. ಈಗ ಎಣ್ಣೆಗೆ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ 1 ಚಮಚ, ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ. ಈ ಥರ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಹಾಕಿದ್ರೆ ತುಂಬ ವಾಸನೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೇನೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೇನೆ ಸೀಳಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಒಂದು ಸೌಟ್ನಲ್ಲಿ ಕೆದಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಬೆಂದು ಬೆಳ್ಳುಳ್ಳಿ ವಾಸನೆ ಎಲ್ಲ ಬರೋವರೆಗೂ 1 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಮುಚ್ಚೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. 2 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಮೆತ್ತಕ್ಕಾದ್ಮೇಲೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ತೀರಾ ಮೆತ್ತಗಾಗೋದು ಬೇಡ. ಈಗ ಉಪ್ಪು ಹಾಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕೋಣ. ಈಗ ಚೆನ್ನಾಗಿ ಸೌಟಲ್ಲಿ ಕೆದಕಬೇಕು. ಚೆನ್ನಾಗಿ ಕೆದಕಿದ್ದಾದ್ಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ. 2 ನಿಮಿಷ ಆಗಿದೆ. ಮತ್ತೊಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಹುರಿದಿದ್ದಾದ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಇದಕ್ಕೆ ಹಾಕೊಂಡ್ಬಿಡೋಣ. ಸೌಟಲ್ಲಿ ಚೆನ್ನಾಗಿದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಹೀಗೆ ನೀವು ಬಡ್ಸಕ್ ಕೊಟ್ಟರೆ ಚಪಾತಿ ಜೊತೆಗೆ, ರೋಟಿ ಜೊತೆಗೆ, ನಾನ್ ಜೊತೆಗೆ ತಡ್ಕ ದಾಲ್ ಆಗುತ್ತೆ. ನಿಮಗೆ ಎಷ್ಟು ತಿಳಿಯಾಗಬೇಕು ಅಷ್ಟು ನೀರು ಹಾಕಿದ್ರೆ ಮೂಂಗ್ ದಾಲ್ ಕರಿ ಆಗುತ್ತೆ. ಇಲ್ಲೂ ಸಹ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ನೀವು ಇದು ಬಿಸಿ ಅನ್ನಕ್ಕಾಗತ್ತೆ ಅಥವಾ ಇಡ್ಲಿಗಾಗತ್ತೆ. ತುಂಬ ತಿಳಿಯಾಗಿ ಮಾಡ್ಕೊಂಡ್ರೆ ತಿಳಿ ಸಾರಾಗತ್ತೆ, ಅಥವಾ ಬೋಂಡಾ ಸೂಪ್ ಸಹ ಮಾಡ್ಕೋಬೋದು. ಉದ್ದಿನ ಬೋಂಡ ಮಾಡಿಕೊಂಡು ಅದರೊಳಗೆ ಇದನ್ನು ಹಾಕ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಹೊಟ್ಟೆ ತಂಪಾಗಿರೋದಷ್ಟೇ ಅಲ್ಲದೆ ದೇಹ ಕೂಡ ತಂಪಾಗಿರುತ್ತೆ. ಹಾಗೇನೆ ಹೆಸರು ಬೇಳೆನಲ್ಲಿ ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸಿಗೂ ಇದು ಯೂಸ್ ಆಗುತ್ತೆ. ನೀರು ಹಾಕಿದ್ಮೇಲೆ ಕುದಿ ಬರೋ ತನಕ ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪಲ್ಲಿ ಈ ಥರ ದಂಟಿರೋದು, ತೆಲುಗುವಾಗಿ ಎಳೆಯ ದಂಟಿರೋವಂಥದ್ದು ಹಾಕಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತೆಳುವಾಗಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ತುಂಬ ವಾಸನೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೂಂಗ್ ದಾಲ್ ಕರಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಬನ್ನಿ ಹಾಗೆ ಇದ್ರ ಜೊತೆಗೆ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ. ಈಗ ಇದನ್ನ ಮುಚ್ಚಳ ಮುಚ್ಚಿ ಆ ಕಡೆ ತೆಗೆದಿಡ್ತಾ ಇದ್ದೀನಿ. ನೋಡಿ, ನಾನು 2 ಸ್ಪೂನ್ ಬೇಳೆ ತೆಗೆದಿಟ್ಕೊಂಡಿದ್ನಲ್ಲ, ಏನು ಮಾಡ್ತೀನಿ ಅಂತ. ಪ್ರತಿ ಸಲ ನಾನು ಮೂಂಗ್ ದಾಲ್ ಮಾಡಿದಾಗ ನಾನು ಹೀಗೆ ಮಾಡ್ತೀನಿ. ಈ ಬೇಳೆಗೆ ನಾನು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ತಿಂದರೆ ಸೂಪರ್ ಆಗಿರೋಂಥ ಸ್ವೀಟ್ ಆಗುತ್ತೆ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಅಥವಾ ಒಗ್ಗರಣೆ ಏನೂ ಹಾಕಲ್ಲ, ಹಾಗೆ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಮೊಮ್ಮಗಳಿಗೂ ಕೊಡ್ತೀನಿ, ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡಿ, ಇದಕ್ಕೆ ನಾನು ಹಾಲು ಗೀನು ಏನೂ ಹಾಕಿಲ್ಲ. ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಹೇಗಿದೆ ಅಂತ. ಸಕ್ಕರೆ ಹಾಕಿದ ಕೂಡಲೇ ಸಕ್ಕರೆ ಪಾಕ ಬಂದಿರೋ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ, ಅಥವಾ ಯಾರೆಲ್ಲ ಈ ಥರ ಟೇಸ್ಟ್ ಮಾಡಿದ್ದೀರ ಅಂತಲೂ ತಿಳಿಸಿ. ಇದ್ರ ಜೊತೆಗೆ ನಾನು ಚಿಕನ್ ಫ್ರೈ ಕೂಡ ಮಾಡಿದ್ದೆ. ವೆರಿ ಸಿಂಪಲ್ ರೆಸಿಪಿ ಇದು. 2-3 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿ ಮಾಡಿದ್ದೀನಿ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈಗ ಇದೊಂದು ಕಂಪ್ಲೀಟ್ ಮೀಲ್ ಆಗಿದೆ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.